ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಒಂದು 3 ದಿವಸದಿಂದ ನಾವು ಯಾವುದೇ ವಿಡಿಯೋನ ಮಾಡಲಿಲ್ಲ. ಸೊ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ನಾವು ಯಾವುದೇ ಕಾಲ್ಸು ಸಹ ಪಿಕ್ ಮಾಡಲಿಲ್ಲ. ಸೊ ಅದಕ್ಕೆ ತುಂಬಾ ಕಾರಣಗಳಿದ್ದಾವೆ. ಸೊ ಅದನ್ನು ನಾವಿಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಸೊ ಖಂಡಿತ ಬೇಡ. ಅದು ನಾವೀಗ ಮುಖ್ಯವಾಗಿ ನಮ್ಮ ಒಂದು ಕಾಮೆಂಟ್ಗಳನ್ನು ಪರೀಕ್ಷೆ ಮಾಡಿದಾಗ, ಸೊ ಕಾಮೆಂಟ್ಗಳಲ್ಲಿ ಹೆಚ್ಚಿನದಾಗಿ ಜನ ಕೇಳ್ತಿರ್ತಕ್ಕಂಥದ್ದು ಪ್ರೆಸೆಂಟ್ ಒಂದು ಡಿಸೀಸಸ್ ಆಗಿರುವಂತಹ LSD ಬಗ್ಗೆ. LSD ಅಂತ ಅಂದರೆ ಲಂಪಿ ಸ್ಕಿನ್ ಡಿಸೀಸಸ್. ಈ LSDಯನ್ನು, ಲಂಪಿ ಸ್ಕಿನ್ ಡಿಸೀಸಸನ್ನು ಸೊ ಅನಲೈಸ್ ಮಾಡಿ ಪ್ಲಸ್ ಅದರ ಚಿಕಿತ್ಸೆ ಹೇಳಿ, ಮೇಯ್ನ್ಲಿ ಲಂಪಿ ಸ್ಕಿನ್ ಡಿಸೀಸಸ್ ಚಿಕಿತ್ಸೆಯನ್ನು ಹೇಳಿ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತ ಲಂಪಿ ಸ್ಕಿನ್ ಬಗ್ಗೆ ಯಾರಿಗೆಲ್ಲ ಭಯ ಇದೆ, ಲಂಪಿ ಸ್ಕಿನ್ನನ್ನು ಯಾರೆಲ್ಲ ತುಂಬ ಭಯಪಟ್ಟು ಅದನ್ನು ಸ್ವೀಕರಿಸಿದ್ದೀರಾ, ಅದರ ಬಗ್ಗೆ ಹೆಚ್ಚಿನ ಭಯವನ್ನು ಹೊಂದಿದ್ದೀರಾ, ಸೊ ಅವ್ರಿಗೋಸ್ಕರ ಖಂಡಿತ ಈ ವಿಡಿಯೋ. ಸೊ ಲಂಪಿ ಸ್ಕಿನ್ನನ್ನು ಸೊ ಹೇಗೆ ಹರಡುತ್ತೆ ಅಂದರೆ ತುಂಬಾ ಪ್ರಶ್ನೆಗಳಿಗೆ, ನಿಮ್ಮ ಒಂದು ಮೈಂಡಲ್ಲಿರುವಂತಹ ತುಂಬಾ ಪ್ರಶ್ನೆಗಳಿಗೆ ನಾನಿಲ್ಲಿ ಉತ್ತರ ಕೊಡಲಿಕ್ಕೆ ಖಂಡಿತ ಈ ವಿಡಿಯೋವನ್ನು ಮಾಡಬೇಕಾಗಿದೆ. ಸೊ ಮೇಯ್ನ್ಲಿ ಲಂಪಿ ಸ್ಕಿನ್ ಡಿಸೀಸಸ್ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ವೈರಸ್ಸಿಂದ ಬರುತ್ತೆ ಅಂತ ಗೊತ್ತು. ಸೊ ಇದಕ್ಕೆ ಚಿಕಿತ್ಸೆ ಇದೆಯಾ, ಯಾವ ರೀತಿ ಚಿಕಿತ್ಸೆಯನ್ನು ಮಾಡಬೇಕು, ಮುಖ್ಯವಾಗಿ ಸೊ ಯಾವ್ಯಾವ ಟೈಮಲ್ಲಿ ಏನೇನನ್ನು ಮಾಡಬೇಕು, ಸೊ ಇದು ಯಾವುದಕ್ಕೆ ಹೆಚ್ಚಾಗಿ ಬರುತ್ತೆ, ಸೊ ಒಂದು ದೊಡ್ಡ ಹಸುಗಳಿಗ, ಕರುಗಳಿಗ, ಎಮ್ಮೆಗಳಿಗ, ಮಿಶ್ರ ತಳಿಗ, ದೇಶಿ ತಳಿಗ, ಸೊ ಯಾವುದಕ್ಕೆ ಹೆಚ್ಚಿನದಾಗಿ ಈ ಲಂಪಿ ಸ್ಕಿನ್ ಅಟ್ಯಾಕ್ ಆಗುತ್ತೆ. ಈ ಲಂಪಿ ಸ್ಕಿನ್ ಬಂದರೆ ಜಾನುವಾರುಗಳು ಸತ್ತೋಗ್ತಾವ. ಈ ಲಂಪಿ ಸ್ಕಿನ್ ಬಂದಿರುವಂತಹ ಜಾನುವಾರುಗಳ ಹಾಲನ್ನು ಮನುಷ್ಯರು ಕುಡಿಯಬಹುದಾ? ಸೊ ಈ ಒಂದು ಲಂಪಿ ಸ್ಕಿನ್ ಡಿಸೀಸಸ್ ಇತರೆ ಪ್ರಾಣಿಗಳಿಗೆ, ನಮ್ಮ ಮನೆಯ ಇತರೆ ಪ್ರಾಣಿಗಳಿಗೂ ಸೋಕುತ್ತಾ? ಸೊ ಅಂದರೆ ಅದು ಬರುತ್ತಾ ಇಲ್ವಾ? ಅಂದರೆ ಕುರಿ ಆಗಿರ್ಬೋದು, ಮೇಕೆ ಮತ್ತು ಸೊ ಇನ್ನಿತರೆ ನಾಯಿ, ಸಾಕು ಪ್ರಾಣಿಗಳು ಯಾವಿದ್ದಾವೆ ಅವುಗಳಿಗೂ ಈ ಒಂದು ಲಂಪಿ ಸ್ಕಿನ್ ಬರುತ್ತಾ ಇಲ್ವಾ? ಒಂದು ವೇಳೆ ಬಂದರೆ ಇದು ಎಷ್ಟು ದಿನದಲ್ಲಿ ಕಡಿಮೆ ಆಗುತ್ತೆ, ಅಂದರೆ ಈ ಒಂದು ಲಂಪಿ ಸ್ಕಿನ್ ಎಷ್ಟು ದಿನಕ್ಕೆ ವಾಸಿಯಾಗುತ್ತೆ? ಸೊ ಚಿಕಿತ್ಸೆಗೆ ಬಗ್ಗೆ ಹೇಳಿದೆ. ಹಾಗೆಯೇ ಸೊ ಕಂಟ್ರೋಲ್ ಮಾಡೋದು ಹೇಗೆ, ಮತ್ತು ಏನಾದರೂ ಮುಂಚಿತವಾಗಿ ಅಂದರೆ ಈ ಒಂದು ಲಂಪಿ ಸ್ಕಿನ್ ಬರೋದಕ್ಕಿಂತ ಮುಂಚಿತವಾಗಿ ಏನಾದರೂ ವ್ಯಾಕ್ಸಿನ್ಸನ್ನು ಮಾಡಿಸ್ಬೇಕು. ಸೊ ಇಷ್ಟು ಒಂದು ಪ್ರಶ್ನೆಗಳಿಗೆ ಖಂಡಿತ ನಾನು ನಿಮ್ಗೆ ಉತ್ತರ ಹೇಳಕ್ಕೆ ಹೋಗ್ತೀನಿ. ಸೊ ಅದನ್ನು ಟೋಟಲ್ ಏನು ಪ್ರಶ್ನೆಗಳಿರ್ಬೋದು ಅನ್ನೋದನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಆ ಒಂದು ಇದ್ರ ಪ್ರಕಾರ ನಿಮಗೆ ಇಷ್ಟು ಪ್ರಶ್ನೆಗಳಿಗೂ ಒಂದು ಉತ್ತರವನ್ನು ಸೊ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಯಾರು ಸಹ ಆ ವಿಡಿಯೋನ ಸ್ಕಿಪ್ ಮಾಡೋದಲ್ಲೇ ಎಂಡ್ ತನಕ ನೋಡಿ. ಸ್ಕಿಪ್ ಮಾಡಿ ಮಧ್ಯೆ ನೋಡಿಬಿಟ್ಟು ಕೊನೆಯಲ್ಲಿ ನೀವು ಡೌಟ್ ಇದೆ ಅಂತೇಳಿ ಕಾಮೆಂಟ್ ಮಾಡಬೇಡಿ. ಕೊನೆ ತನಕ ವಿಡಿಯೋ ನೋಡಿ, ಖಂಡಿತ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಸಂದೇಹಗಳು ಯಾವ ಬರೋದಿಲ್ಲ. ಖಂಡಿತ ವಿಡಿಯೋವನ್ನು ಎಂಡ್ ತನಕ ವಾಚ್ ಮಾಡಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ವಿಡಿಯೋಗಳನ್ನು ವಾಚ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರೋ ಸ್ವಂತವ್ರು, ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆಯೇ ಈ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಹೋಗಿ. ಸೊ ನಾನು ನಿಮ್ಮಿಂದ ಕೇಳ್ಕೊಳ್ಳೋದು ಒಂದೇ, ವಿಡಿಯೋಗಳನ್ನು ಖಂಡಿತ ಲೈಕ್ ಮಾಡಿ. ನೋಡುವಂತಹ ಪ್ರತಿಯೊಬ್ಬರು ಲೈಕ್ ಮಾಡಿ. ನಿಮ್ಮಿಂದ ನನಗೆ ಅದೊಂದೇ ಒಂದು ಆಸೆ, ಅಂದರೆ ಅದೊಂದು ಕೊಡಿ, ನನಗೆ ಬೇರೆದೇನೂ ಬೇಕಿಲ್ಲ. ಸೊ ಖಂಡಿತ ಲೈಕ್ ಮಾಡ್ತಾ ಹೋಗಿ. ಓಕೆ, ವಿಡಿಯೋನ ಲೆಂತ್ ಮಾಡ್ದಲೆ ಸೊ ಶಾರ್ಟಾಗಿ ಮುಗಿಸೋಣ. ಸೊ ಮೇನ್ಲಿ ಈಗ ಲಂಪಿ ಸ್ಕಿನ್ ಡಿಸೀಸಸ್ ಅಂತಕ್ಕಂಥದ್ದು ನೊಣಗಳು ಮತ್ತು ಸೊಳ್ಳೆ. ಈ ಮಳೆಗಾಲದಲ್ಲಿ ಅತಿ ಹೆಚ್ಚಿನದಾಗಿ ಮಳೆಗಾಲದಲ್ಲಿ ಸೊ ಇವುಗಳ ಹಾವಳಿ ಹೆಚ್ಚು. ಅಂದರೆ ನೊಣಗಳಾಗ್ಬೋದು, ಸೊಳ್ಳೆಗಳಾಗ್ಬೋದು, ಸೊ ಇತರೆ ಪರಾವಲಂಬಿ ಜೀವಿಗಳಾಗ್ಬೋದು, ನಮ್ಮ ರಾಸುಗಳಿಗೆ ಕಾಡ್ತಕ್ಕಂಥದ್ದು ಮಳೆಗಾಲದಲ್ಲಿ ಅತಿ ಹೆಚ್ಚು. ಸೊ ಇವುಗಳ ಮುಖಾಂತರ ನಮಗೆ LSD ಅನ್ನೋದು ಹರಡ್ತಾ ಇದೆ. ಸೊ ಅಂದರೆ ಯಾವುದೋ ಒಂದು ರಾಸುವಿಗೆ ಆಗಿರುವಂತಹ, ಮೇನ್ಲಿ ಈಗ ರಾಜಸ್ಥಾನದಲ್ಲಿ ಸೊ ಅತಿ ಹೆಚ್ಚಾಗಿ LSD ಲಂಪಿ ಸ್ಕಿನ್ಸ್ ಆಗ್ತಾ ಇದೆ. ಸೊ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡೋದಾದರೆ ಓವರಾಲ್ ನಮ್ಮ ಕಂಟ್ರಿಯಲ್ಲಿ ಸೊ ಒಂದು 50,000ಕ್ಕಿಂತ ಹೆಚ್ಚು ಜನಗಳು ಈ ಲಂಪಿ ಸ್ಕಿನ್ ಡಿಸೀಸಸ್ಸಿಂದ ಮರಣ ಹೊಂದಿದ್ದಾವೆ. ಸೊ ಇದು ಮರಣ ಹೊಂದೋದಕ್ಕೆ ಮುಖ್ಯ ಕಾರಣ ಅಂದರೆ ರೈತರ ಅಜಾಗರೂಕತೆ. ಸೊ ಅವರು ಜಾಗೃತೆಯಿಂದ ನೋಡ್ಕೊಳ್ದೇ ಇರೋದೇ ಆ ಒಂದು 50,000ಕ್ಕಿಂತ ಹೆಚ್ಚು ರಾಸುಗಳು ಮರಣ ಹೊಂದೋದಕ್ಕೆ ಕಾರಣ. ಸೊ ಅದನ್ನು ನಾವು ಮಾಡೋದು ಬೇಡ. ಸೊ ಏನೆಲ್ಲ ಮಾಡ್ಕೊಳ್ಳೋಣ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಮೇನ್ಲಿ ಮಳೆಗಾಲದಲ್ಲಿ ಹೆಚ್ಚಿನದಾಗಿ ಈ ಲಂಪಿ ಸ್ಕಿನ್ ಡಿಸೀಸಸ್ ಬರೋದು ಸರ್ವೇ ಸಾಮಾನ್ಯ. ಈಗ ಅಂದರೆ ಇದು ಒಂದರಿಂದ ಒಂದಕ್ಕೆ ಅಂಟು ರೋಗದ ಥರ ಹರಡ್ತಾ ಹೋಗ್ತಾ ಇರುತ್ತೆ. ಸೊ ಮೇನ್ಲಿ ನೊಣಗಳು, ಸೊಳ್ಳೆಗಳು, ಅಂದರೆ ಯಾವುದೇ ಒಂದು ಪಕ್ಕದ ಅಥವಾ ಇನ್ನೊಂದು ಫಾರಮಲ್ಲಿ ಇರುವಂತಹ ಲಂಪಿ ಸ್ಕಿನ್ ಡಿಸೀಸಸ್ ಇರುವಂತಹ ರಾಸುಗಳಿಂದ ಸೊ ಏನೆಲ್ಲ ನೊಣಗಳು ಮತ್ತೆ ಇನ್ನೊಂದು ಕಡೆಗೆ ಹಾರಿ ಬಂದು ಸೊ ಅಲ್ಲಿ ಇದಾಗುತ್ತೋ, ಸೊ ಆವಾಗ ಆ ಒಂದು ರಾಸು ಹರಡುತ್ತೆ. ಮತ್ತು ಆ ಒಂದು ಲಂಪಿ ಸ್ಕಿನ್ ಇರುವಂತಹ ರಾಸುಗಳು ಮೂಗಿನಿಂದ ಮತ್ತು ಕಣ್ಣಿನಿಂದ ಸ್ರವಿಸ್ತಕ್ಕಂತಹ ದ್ರವಗಳೇನಿದೆ, ಆ ದ್ರವಗಳು ಹುಲ್ಲಿನ ಮೇಲೆ ಬಿದ್ದಾಗ ಮತ್ತು ಆ ಒಂದು ಹುಲ್ಲನ್ನು ಬೇರೆ ಇತರ ರಾಸುಗಳು, ಆರೋಗ್ಯವಂತ ರಾಸುಗಳು ತಿಂದಾಗಲೂ ಸಹ ಈ LSD ಅನ್ನೋದು ಬರುತ್ತೆ. ಇದೊಂದು ವೈರಸ್ ಕಾಯಿಲೆ. ಸೊ ಹಾಗಾದರೆ ಈ LSDಗೆ ಚಿಕಿತ್ಸೆ ಇದೆಯಾ? ಸೊ ಮೇನ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು LSDಗೆ ಚಿಕಿತ್ಸೆ ಇದೆಯಾ? ಖಂಡಿತ ಇದಕ್ಕೆ ಚಿಕಿತ್ಸೆ ಇಲ್ಲ. ಸೊ ಅಂದರೆ ನೇರವಾಗಿ
ಯಾವುದಾದ್ರೂ ಒಂದು ಮೆಡಿಸಿನ್ ಹಾಕಿದ್ರೆ ಎಲಾಸ್ಟಿಕ್ ಕಂಟ್ರೋಲ್ ಆಗುತ್ತಾ ಅಂದರೆ ಖಂಡಿತ ಯಾವುದಿಲ್ಲ. ಯಾಕೆಂದರೆ ಇದು ವೈರಸ್ಸಿಂದ ಬರ್ತಕ್ಕಂಥದ್ದು, ಇದಕ್ಕೆ ಚಿಕಿತ್ಸೆ ಇಲ್ಲ. ಹಾಗಾದರೆ ಮತ್ತೆ ಹೇಗೆ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು? ಇದೆ. ಸೊ ಸಮಸ್ಯೆ ಅಂತ ಅಂದರೆ ಅದಕ್ಕೆ ಪರಿಹಾರ ಅನ್ನೋದು ಇದೇ ಇರುತ್ತೆ. ಸೊ ನಾವು ಅದನ್ನ ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕಾಗುತ್ತೆ. ಸೊ ಅದನ್ನು ಹಾಗಾದರೆ ಏನು ಮಾಡಬೇಕು ಅಂತ ಅಂದರೆ, ಸೊ ಮ್ಯಾಕ್ಸಿಮಮ್ ಇವತ್ತು ಆ ಒಂದು ಲಂಪಿ ಸ್ಕಿನ್ ಡಿಸೀಸಸ್ ಆಗಿ ಗುಳ್ಳೆಗಳಾಗಿ ಒಡೆದ ನಂತರ ಸೊ ಅದೇನೋ ಒಡ್ಕೊಳ್ತವೆ, ಆವಾಗ ಅಂದರೆ ಸಿಂಪ್ಟಮ್ಸ್ಗೆ ಆಧಾರವಾಗಿ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಜ್ವರ ಬಂದಿದೆ, ಸೊ ಜ್ವರ ಬಂದಿದೆ ಅಂತಂದರೆ ನೀವು ಮೆಲನೆಕ್ಸ್ ಪ್ಲಸ್ನಂತಹ ಸೊ ಇಂಜೆಕ್ಷನ್ಸನ್ನು ಕೊಟ್ಟರೆ ಸೊ ನೋ ಪ್ರಾಬ್ಲಮ್, ತೊಂದರೆ ಇರಲ್ಲ. ಜ್ವರ ಅಂದರೆ ಸಿಂಪ್ಟಮ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ತಾ ಹೋದರೆ ಲಂಪಿ ಸ್ಕಿನ್ನನ್ನು ಅವಾಯ್ಡ್ ಮಾಡೋದು ದೊಡ್ಡ ಒಂದು ಇದೇನಲ್ಲ. ಸೊ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಈಗ ನೀವು ಹೆಚ್ಚಿನದಾಗಿ ಆ್ಯಂಟಿಬಯೋಟಿಕ್ಗಳನ್ನು ಅಂದರೆ ನಮ್ಮ ಒಂದು ರೈತರು ಏನು ಮಾಡಿದ್ದಾರೆ ಅಂದರೆ ಹೆವಿ ಸ್ಟ್ರಾಂಗೆಸ್ಟ್ ಆ್ಯಂಟಿಬಯೋಟಿಕ್ಗಳನ್ನು ಬಳಸ್ತಾ ಇದ್ದಾರೆ. ಖಂಡಿತ ಇದು ತಪ್ಪು. ಸೊ ಅಂದರೆ ಈ ಲಂಪಿ ಸ್ಕಿನ್ಸ್ ಬಂದಾಗ ರೋಗ ನಿರೋಧಕ ಶಕ್ತಿ ಕುಂದುತ್ತೆ, ಅದು ಹೆಚ್ಚಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ಗಳನ್ನು ಬಳಸ್ತಾ ಇದ್ದಾರೆ. ಸೊ ಪ್ಲೀಸ್ ಅದನ್ನು ನೀವು ಬಳಸಬೇಡಿ. ಯಾವಾಗ ಬಳಸಬೇಕು ಆ್ಯಂಟಿಬಯೋಟಿಕ್ಸ್ ಅಂದರೆ ಈ ಒಂದು ಸೆಕೆಂಡ್ ವೈರಲ್ ಇನ್ಫೆಕ್ಷನ್ ಆದಾಗ, ಅಂದರೆ ಈ ಒಂದು ಗಡ್ಡೆಗಳು ಒಡ್ಕೊಂಡು ಅದರಿಂದ ಬರುವಂತಹ ದ್ರವ ಸವಿಸಿ ಏನು ಬರುತ್ತೆ ಆ ಗಡ್ಡೆಗಳಂದರೆ ಆ ಸ್ಕಿನ್ ಮೇಲೆ ಆದಂತಹ ಗುಳ್ಳೆಗಳು ಒಡೆದು ಅಲ್ಲಿ ಏನು ದ್ರವ ಪ್ರೊಡ್ಯೂಸ್ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಆ್ಯಂಟಿಬಯೋಟಿಕ್ಗಳನ್ನು ಬಳಸಿ. ಅದಕ್ಕಿಂತ ಮುಂಚಿತವಾಗಿ ನೀವು ಆ್ಯಂಟಿಬಯೋಟಿಕ್ಗಳನ್ನು ಬಳಸಬೇಡಿ. ಯಾಕೆ ಅದಕ್ಕಿಂತ ಮುಂಚಿತವಾಗಿ ಆ್ಯಂಟಿಬಯೋಟಿಕ್ಗಳನ್ನು ಬಳಸಬಾರ್ದು ಅಂದರೆ, ಸೊ ಆ್ಯಂಟಿಬಯೋಟಿಕ್ಗಳು ಏನು ಮಾಡ್ತವೆ ಅಂತ ಅಂದರೆ ಆ ರಾಸುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸುವಲ್ಲಿ ಕೆಲಸ ಮಾಡುತ್ತೆ. ನೀವು ಮುಂಚಿತವಾಗಿ ಬಳಸಿದ್ದೆ ಆದರೆ ಖಂಡಿತ ಸ್ಟ್ರಾಂಗೆಸ್ಟ್ ಆ್ಯಂಟಿಬಯೋಟಿಕ್ಗಳನ್ನು ಬಳಸಬೇಡಿ. ಸೊ ರೋಗ ನಿರೋಧಕ ಶಕ್ತಿ ಕುಂದಿತು ಅಂದರೆ ಸೊ ಇರುವಂತಹ ರೋಗಗಳು ಸಹ ಹತ್ತಿ ಕುತ್ಕೋತವೆ. ಸೊ ಖಂಡಿತ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಲಂಪಿ ಸ್ಕಿನ್ ಡಿಸೀಸಸ್ನಲ್ಲಿ ಗಡ್ಡೆಗಳು ಒಡೆದ ನಂತರ ಸೊ ಸೆಕೆಂಡ್ ವೈರಲ್ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಆ ಒಂದು ರಾಸುಗಳ ದೇಹದಿಂದ ಅಂದರೆ ಗಡ್ಡೆಗಳಿಂದ ಬರ್ತಕ್ಕಂತಹ ರಕ್ತಸ್ರಾವ ರಕ್ತ ಮೀನ್ಸ್ ಕ್ಯೂ ಥರ ಬರುತ್ತಲ್ವ. ಸೊ ಆವಾಗ ನೀವು ಆ್ಯಂಟಿಬಯೋಟಿಕ್ಗಳನ್ನು ಬಳಸಿ ಸೊ ಅದಕ್ಕೆ ಒಂದು ರೀತಿಯ ಒಂದು ಸಫಿಷಿಯೆಂಟ್ ಆಗುತ್ತೆ. ಅದೇ ನಂತರ ಜ್ವರ ಬಂದಿದೆ ಅಂತಂದರೆ ಮೆಲನೆಕ್ಸ್ ಪ್ಲಸ್ನಂತಹ ಒಂದು ಇಂಜೆಕ್ಷನ್ಸನ್ನು ನೀವು ಬಳಸ್ತಾ ಹೋಗ್ಬೋದು. ಸೊ ಅಂದರೆ ಆ ಒಂದು ಸಿಂಪ್ಟಮ್ನ ಆಧಾರವಾಗಿ ನೀವು ಚಿಕಿತ್ಸೆಯನ್ನು ಕೊಡಿ. ಸೊ ಅದು ಬಿಟ್ಟರೆ ಬೇರೆ ಅದ್ರಾಗ ನೀವು ಮಾಡ್ಬೋದು. ಜ್ವರ ಬಂದಾಗ ನೀವು ಮೆಲನೆಕ್ಸ್ ಪ್ಲಸ್ಸನ್ನು ಕೊಟ್ಟರೆ, ಸೊ ಇಲ್ಲ ಒಂದು ಅಲರ್ಜಿ ಆಯಿತು, ಸೊ ಅದಕ್ಕೆ ಒಂದು ಅಲರ್ಜಿ ಆಗಿದೆ ಆ ರೀತಿ ಅಂತಂದರೆ ಈ ಎವಿಲ್ಲು ಮತ್ತು ಜಿತ್ನಂತಹ ಮೆಡಿಸಿನ್ಸನ್ನು ಕೊಟ್ಟರೆ ಖಂಡಿತ ಅದು ಕ್ಯೂರ್ ಆಗುತ್ತೆ. ಬಟ್ ನೀವು ಕೇವಲ ಆ್ಯಂಟಿಬಯೋಟಿಕ್ಗಳನ್ನೇ ಹೆಚ್ಚಿನದಾಗಿ ಬಳಸೋದು ಸೊ ಅದು ತುಂಬ ಒಳ್ಳೆಯದಲ್ಲ. ಸೊ ಅದನ್ನು ನೀವು ಆ ರೀತಿ ಮಾಡ್ಕೊಳ್ಳಿ. ಸೊ ಅದು ಖಂಡಿತ ಆಗುತ್ತೆ. ಅಂದರೆ ಸಿಂಪ್ಟಮ್ಸ್ ಬಂದಾಗ ಆ ಒಂದು ಮೆಡಿಸನನ್ನು ಕೊಡ್ತಾ ಹೋದರೆ ಖಂಡಿತ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಂದರೆ ಆ ಸಿಂಪ್ಟಮ್ಸ್ ಡೌನ್ ಆಗುತ್ತೆ. ಹಾಗಾದರೆ ಈ ಒಂದು ಲಂಪಿ ಸ್ಕಿನ್ ಎಷ್ಟು ದಿನ ತನಕ ಇರುತ್ತೆ? ಸೊ ಅದು ನಿಮಗೆ ಮುಖ್ಯವಾಗಿ ಕಾಡ್ತಕ್ಕಂಥ ಪ್ರಶ್ನೆ. ಸೊ ಇದು ಕನಿಷ್ಠ ಅಂದರೆ ಒಂದು 6 ತಿಂಗಳ ತನಕ ಇರುತ್ತೆ. ಅಂದರೆ ಆ ಒಂದು ಸಿಂಪ್ಟಮ್ ಇದ್ದೇ ಇರುತ್ತೆ. ನಮ್ಮ ರಾಸುಗಳು ಮೇವನ್ನು ಕಡಿಮೆ ತಗೊಳ್ತಿರ್ತವೆ, ಹಾಲಿನ ಪ್ರಮಾಣವನ್ನು ಕಡಿಮೆ ಕೊಡ್ತಿರ್ತವೆ. ಅಂದರೆ ಸಂಪೂರ್ಣವಾಗಿ ಇದು ಕ್ಲಿಯರ್ ಆಗಬೇಕಾದ್ರೆ ಕನಿಷ್ಠ 6 ತಿಂಗಳು ತಗೊಳುತ್ತೆ. ಅಂದರೆ ಅವು ಮತ್ತೆ ಪೋಷಣೆಯನ್ನು ಹೆಚ್ಚಿನದಾಗಿ ಅಂದರೆ ಪೋಷಣೆಯನ್ನು ಕೊಡಬೇಕು. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ರಾಸುಗಳಿಗೆ ಸೊ ಅವುಗಳು ರೋಗ ನಿರೋಧಕ ಶಕ್ತಿ ಅಂದರೆ ನ್ಯಾಚುರಲ್ ಆಗಿ ಅದು ಬೆಳೆದು ಬರಬೇಕು. ಸೊ ತುಂಬಾ ಸದೃಢವಾದಾಗ ನ್ಯಾಚುರಲ್ ಆಗವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಂಡಾಗ ಹಾಲಿನ ಇಳುವರಿ ಹೆಚ್ಚಾಗ್ತಾ ಇದೆ ಅಂದರೆ ಒಂದು 6 ತಿಂಗಳ ತನಕ ಒಂದು ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಆ ಒಂದು ಇದನ್ನು ನಾವು ಕಾಣಬಹುದು. ಅದರಲ್ಲಿ ಒಂದು 6 ತಿಂಗಳ ನಂತರ ಅದು ರಿಕವರಿ ಆಗುತ್ತೆ. ಬಟ್ ನಾವು ಈ ಜಾಗ್ರತೆಗಳನ್ನು ತೆಗೆದುಕೊಂಡಾಗ ಸೊ ಅದು ಬಂದಿದೆ ಅಂತೇಳಿ ನಾವು ಅದನ್ನು ಯಥಾವತ್ತಾಗಿ ಬಿಟ್ಟಿದ್ದೆ ಆದರೆ ಮಾಡೋದು ಖಚಿತ, ಅದು ನಾವು ಅದನ್ನು ಬಿಡಬಾರ್ದು ಆ ರೀತಿ. ಸೊ ಅದನ್ನು ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಕನಿಷ್ಠ 6 ತಿಂಗಳ ತನಕ ಅದು ಇದ್ದೇ ಇರ್ತದೆ. ಸೊ ಅದೊಂದು ಸಿಂಪ್ಟಮ್ಮು. ಸೊ ಅದನ್ನು ನಾವು ಯಾವಾಗ ಏನು ಸಿಂಪ್ಟಮ್ ಇರುತ್ತೆ ಅದಕ್ಕೆ ನಾವು ಮೆಡಿಸಿನ್ಸನ್ನು ಕೊಟ್ಕೊಂಡು ಹೋದರೆ ಸಾಕು. ಹಾಗಾದರೆ ಇನ್ನು ಕೆಲವೊಂದು ಸಂದೇಹಗಳೇನು ಅಂದರೆ, ಈ ಲಂಪಿ ಸ್ಕಿನ್ ಡಿಸೀಸಸ್ ಇರುವಂತಹ ರಾಸುಗಳ ಹಾಲನ್ನು ನಾವು ಕುಡಿಬೋದಾ ಅಥವಾ ಕುಡಿಬಾರ್ದಾ? ಕುಡಿದ್ರೆ ಅದು ನಮಗೂ ಬರುತ್ತಾ ಅಂತಂದರೆ ಖಂಡಿತ ಅದು ನಮಗೆ ಬರೋದಿಲ್ಲ. ಮನುಷ್ಯರಿಗೆ ಅದು ಬರೋದು. ಯಾಕೆಂದರೆ ಆ ವೈರಸ್ ನಮ್ಮ ದೇಹದಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲ. ಸೊ ಅದಕ್ಕೆ ಸಾಧ್ಯನೇ ಇಲ್ಲ. ಇತರೆ ಪ್ರಾಣಿಗಳಲ್ಲೂ ಸಹ ಬದುಕಲಿಕ್ಕೆ ಅದು ಸಾಧ್ಯವಿರೋದಿಲ್ಲ. ಸೊ ಅದಕ್ಕೋಸ್ಕರ ಆ ಹಾಲನ್ನು ಧಾರಾವಾಳಿ ಕುಡಿಯೋದು. ಆ್ಯಸ್ ಇಟ್ ಈಸ್ ನಮ್ಮ ಒಂದು ಇಂಡಿಯನ್ಸು ಹಾಲನ್ನು ನಾವು ಆ್ಯಸ್ ಇಟ್ ಈಸ್ ಹಸಿ ಹಾಲನ್ನೇ ನಾವು ಕುಡಿಯೋದಿಲ್ಲ. ಸೊ ಕಾಯಿಸ್ಕೊಂಡು ಹಾಲನ್ನು ಕುಡಿತೀವಿ. ಸೊ ಅಲ್ಲಿ ಕಾಯಿಸಿದಾಗ ಏನಾಗುತ್ತೆ ಅಂದರೆ ಇರುವಂತಹ ಯಾವುದೇ ಆಗ್ಬೋದು ಧನುರ್ವಾಯು, ಕ್ಲಾಸ್ಟ್ರಿಡಿಯಂ ಟಿಟನಿ ಅಂತಹ ಒಂದು ವೈರಸ್ಗಳು ಸಹ ಹಾಲಿನ ಮುಖಾಂತರ ಬರುತ್ತೆ. ಅದಲ್ಲದೆ ಈ ರೀತಿಯಾದಂತಹ LSD ವೈರಸ್ಗಳು ಸಹ ಸತ್ತೋಗ್ತವೆ ಕಾಯಿಸಿದಾಗ. ಸೊ ಅದನ್ನು ಸಹ ನಾವು ಆ್ಯಸ್ ಇಟ್ ಈಸ್ ಕಾಯಿಸ್ಕೊಂಡು ಕುಡಿದ್ರೆ ನೋ ಪ್ರಾಬ್ಲಮ್. ಮನುಷ್ಯನಿಗೆ ಈ ವಯಸ್ಸು ಅಂದರೆ ನೀವು ಆ ಒಂದು ರಾಸುಗಳ ಮಧ್ಯ ಓಡಾಡಿದಾಗ ಆಗಲಿ ಅದನ್ನು ಮುಟ್ಟಿದಾಗಲಿ ನಮಗೆ ಅದು ಬರೋದು ಚಾನ್ಸೇ ಇಲ್ಲ. ಆ ಒಂದು ನಮ್ಮ ಒಂದು ದೇಹದ ಒಂದು ಇದಕ್ಕೆ ಅಡ್ಜಸ್ಟ್ ಅದು ಆಗೋದಿಲ್ಲ. ಅಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಹದಲ್ಲಿ ಅದು ಬದುಕೋದಕ್ಕೆ ಸಾಧ್ಯವಿಲ್ಲ. ಸೊ ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಹಾಗೆ ಇತರೆ ಪ್ರಾಣಿಗಳಿಗೆ ಅಂದರೆ ನಮ್ಮ ಒಂದು ಸಾಕು ಪ್ರಾಣಿಗಳಿಗೆ ಈ ಒಂದು ವೈರಸ್ ಬರುತ್ತಾ? ಸೊ ಅಂದರೆ ಕುರಿ ಆಗಿರ್ಬೋದು, ಕುರಿ, ಕೋಳಿ, ಮೇಕೆ ಮತ್ತು
ಕುದುರೆ ಆಗಿರ್ಬೋದು, ಬೆಕ್ಕು, ಸೊ ಇವುಗಳಿಗೂ ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಬರುತ್ತೆ ಅಂದರೆ ಖಂಡಿತ ಬರೋದಿಲ್ಲ. ಸೊ ಅದು ರಾಸುಗಳಲ್ಲಿ ಹೆಚ್ಚಿನದಾಗಿ, ಅದರಲ್ಲೂ ಕರುಗಳಿಗೆ ಅಂದರೆ ಈಗ ಪ್ರೆಸೆಂಟ್ ನಾವು ನೋಡಿದಂಥ ಇದರಲ್ಲಿ ಸೊ ಸ್ವಲ್ಪ ಅಂದರೆ ವಯಸ್ಸು ಕಡಿಮೆ ಇರತಕ್ಕಂತಹ ರಾಸುಗಳಲ್ಲಿ ಹೆಚ್ಚಿನದಾಗಿ ಬರ್ತಾ ಇದೆ. ಮಿಶ್ರ ತಳಿಗಳಲ್ಲಿ ಹೆಚ್ಚಿನದಾಗಿ ಜರ್ಸಿ HFಗಳಲ್ಲಿ ಅಂದರೆ ದೇಶೀಯ ಹಸುಗಳಲ್ಲೂ ಬರುತ್ತೆ ಕಡಿಮೆ ಪ್ರಮಾಣ, ಹಾಗಾದರೆ ಎಮ್ಮೆಗಳಲ್ಲಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ, ಎಮ್ಮೆಗಳಿಗೂ ಬರುತ್ತೆ ಕಡಿಮೆ ಪ್ರಮಾಣ, ಹೆಚ್ಚಿನದಾಗಿ ಮಿಶ್ರ ತಳಿಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣಬಹುದು. ಹಾಗಾದರೆ ಕಂಟ್ರೋಲಿಂಗ್ ನಾವನ್ನು ಮುಂಚಿತವಾಗಿ ಕಂಟ್ರೋಲನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ, ಸೊ ನಿಮಗೆ ಗೊತ್ತು, ನೊಣಗಳು ಮತ್ತು ಸೊಳ್ಳೆಗಳನ್ನು ನೀವು ಕಂಟ್ರೋಲ್ ಮಾಡಿದ್ದೆ ಆದರೆ ಲಂಪಿ ಸ್ಕಿನ್ನನ್ನು ಆಟೋಮೆಟಿಕ್ಕಾಗಿ ನೀವು ಕಂಟ್ರೋಲ್ ಮಾಡದಂತೆ, ಅಂದರೆ ಅವುಗಳಿಂದ ಹರಡುತ್ತೆ ಹೆಚ್ಚಾಗಿ, ಸೊ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಅಂದರೆ ಈ ಒಂದು ಲಂಪಿ ಸ್ಕಿನ್ ಇರುವಂತಹ ರಾಸುಗಳು ಸ್ರವಿಸಿದಂತಹ ದ್ರವವನ್ನು ಸೊ ನಾವೇನಾದರೂ ಬೇರೆ ರಾಸುಗಳೇನಾದರೂ ಮುಟ್ಟಿದ್ದೆ ಆದರೆ ಅದನ್ನು ಟಚ್ ಆಗಿದ್ದಾದರೆ ಬಾಯಿಗಾಗಲಿ ಏನಕ್ಕಾಗಲಿ ಸೊ ಆಗಲೂ ಹರಡುತ್ತೆ. ಸೊ ಅಂಥದನ್ನು ನಾವು ಅವಾಯ್ಡ್ ಮಾಡಬೇಕು. ಅಂದರೆ ಜಾತ್ರೆಗಳಿಗೆ ಹೋಗ್ತಕ್ಕಂಥದ್ದಾಗ್ಬೋದು, ಸಂತೆಗಳಿಗೆ ಹೋಗ್ತಕ್ಕಂಥದ್ದಾಗ್ಬೋದು, ಸಂತೆಯಿಂದ ದನಗಳನ್ನು ಕೊಂಡುಕೊಂಡು ನಮ್ಮ ಒಂದು ಡೈರಿ ಫಾರ್ಮಿಗೆ ತರ್ತಕ್ಕಂಥದ್ದಾಗ್ಬೋದು, ಇವುಗಳನ್ನು ಅವಾಯ್ಡ್ ಮಾಡಬೇಕಿಲ್ಲಿ ಖಂಡಿತ. ಆವಾಗ ಸೊ ಲಂಪಿ ಸ್ಕಿನ್ನನ್ನು ಎದುರಿಸೋದಕ್ಕೆ ಸೊ ತೀರಾ ಸುಲಭವಾಗುತ್ತೆ. ಅದಾದ ನಂತರ ಕೊಟ್ಟಿಗೆಯನ್ನು ಪ್ರತಿ ದಿವಸ ನೀಟಾಗಿ ಕ್ಲೀನ್ ಮಾಡಬೇಕು. ನಾವು ಫೆನಾಯಿಲ್ ಆಗ್ಬೋದು, ಇನ್ನೊಂದು ಮತ್ತೊಂದು ನೀವು ಕುಡಿಯೋಕೆ ಕ್ಲೀನ್ ಮಾಡೋದಕ್ಕೆ ಏನೆಲ್ಲ ಹೇಳಿದ್ದೀವಿ ನಾವು, ಹಸಿಪರ್ ಆಗ್ಬೋದು, ಮತ್ತೊಂದು ಸೊ ಅದನ್ನು ಹಾಕ್ಕೊಂಡು ನೀವು ಕ್ಲೀನ್ ಮಾಡಿದ್ರೆ ತುಂಬಾ ಬೆಸ್ಟ್. ಸೊ ಅದು ಕ್ಲೀನ್ ಮಾಡ್ತಕ್ಕಂಥದ್ದು ಆಗ್ಬೋದು. ಮತ್ತು ಸೊಳ್ಳೆಗಳನ್ನು ಸೊ ಅವುಗಳನ್ನು ಸಹ ನೊಣ ಸೊಳ್ಳೆಗಳಿಗೆ ಬರದಂತೆ ಸೊ ಮಾಡ್ಕೋಬೋದು. ಸೊ ಅದಾದ ನಂತರ ನೀವು ರಾಸುಗಳಿಗೆ ನಿತ್ಯ ನೀವು ಕ್ಲೀನ್ ಮಾಡ್ತಕ್ಕಂಥದ್ದಾಗ್ಬೋದು. ಸೊ ಅದನ್ನೆಲ್ಲ ಮಾಡ್ಕೊಂಡು ಒಟ್ಟಲ್ಲಿ ಶುಚಿಯಾಗಿಟ್ಕೊಂಡಾಗ, ಕೊಟ್ಟಿಗೆ ಆಗ್ಬೋದು, ಇನ್ನೊಂದು ಶುಚಿಯಾಗಿಟ್ಕೊಂಡಾಗ ಸೊ ತೊಂದರೆಗಳು ಕಡಿಮೆ ಆಗುತ್ತೆ. ಹಾಗಾದರೆ ಸೊ ಇದಕ್ಕೆ ಅಂದರೆ ಇದು ಸಂಪೂರ್ಣವಾಗಿ ಬರದೇ ಇರೋದಕ್ಕೆ ಏನಾದರೂ ವ್ಯಾಕ್ಸಿನ್ಸ್ ಇದೆಯಾ? ಸೊ ಈ ವ್ಯಾಕ್ಸಿನ್ಸನ್ನು ಹಾಕಿಸಿದಾಗ ಸೊ ಏನಾದರೂ ಇದು ನಿಲ್ಲುತ್ತಾ ಅಂತ ಅಂದರೆ ಖಂಡಿತ ಅದಕ್ಕೆ ಸಂಬಂಧಪಟ್ಟಂತಹ ಮ್ಯಾಕ್ಸಿಮಮ್ ಟ್ರಯಲರ್ಸ್ ನಮ್ಮ NSD ಆಗ್ಬೋದು, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ನವ್ರು ಆಗ್ಬೋದು, ಅದನ್ನು ಟ್ರಯಲಲ್ಲಿ ಇಟ್ಟಿದ್ದಾರೆ, ಅಂದರೆ ಟ್ರಯಲ್ ಮಾಡ್ತಾ ಇದ್ದಾರೆ. ಇದು ಕೊಟ್ಟರೆ ಇದು ಸ್ಟಾಪ್ ಆಗುತ್ತೆ, ಈ ವೈರಸ್ಸು LSD ಲಂಪಿ ಸ್ಕಿನ್ ಡಿಸೀಸ್ ಸ್ಟಾಪ್ ಆಗುತ್ತೆ ಅಂದರೆ ಟ್ರಯಲಲ್ಲಿದೆ. ಬಟ್ ಪ್ರೆಸೆಂಟು ಯಾವ ವ್ಯಾಕ್ಸಿನ್ಸನ್ನು ನಾವು ಹೆಚ್ಚಿನದಾಗಿ ನಮ್ಮ ಒಂದು ರಾಸುಗಳಿಗೆ ಕೊಡ್ತಾ ಇದ್ದೀವಿ ಅಂದರೆ ಈ ಗೋಟ್ಫಾಕ್ಸ್ ವ್ಯಾಕ್ಸಿನ್ ಏನಿದೆ ಸೊ ಅದನ್ನು ಕೊಟ್ಟರು ಸಹ ಅವಾಯ್ಡ್ ಆಗುತ್ತೆ. ನೀವೇನಾದರೂ ಈ ಒಂದು ಲಂಪಿ ಸ್ಕಿನ್ಗೆ ಏನಾದರೂ ಒಳಪಟ್ಟಿ ಅಂದರೆ ನಿಮ್ಮ ರಾಸುಗಳೇನಾದರೂ ಒಳಪಟ್ಟಿದ್ರೆ ಸೊ ನಿಯರೆಸ್ಟ್ ನಿಮ್ಮ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗೋಟ್ಫಾಕ್ಸ್ ವ್ಯಾಕ್ಸಿನ್ಸನ್ನು ಹಾಕ್ಸೋದ್ರ ಮುಖಾಂತರನೂ ಮುಂಚಿತವಾಗಿ ರಾಸುಗಳಲ್ಲಿ LSD ಲಂಪಿ ಸ್ಕಿನ್ ಡಿಸೀಸಸ್ ಬರದಂತೆ ತಡ್ಕೋಬೋದು. ಸೊ ನೀವು ಪ್ರೆಸೆಂಟ್ ಈಗ ಗೋಟ್ಫಾಕ್ಸ್ ವ್ಯಾಕ್ಸಿನನ್ನು ಹಾಕ್ಸ್ಕೋಬೋದು. ಸೊ ಹಾಕ್ಸಿದಾಗ ಅದು ಖಂಡಿತ ಕಂಟ್ರೋಲ್ ಮಾಡ್ಬೋದು. ಬಟ್ ನೇರವಾಗಿ ನಾವು LSDಗೆ ವ್ಯಾಕ್ಸಿನ್ ಇದೆಯಾ ಅಂತಂದರೆ ಇದೆ, ಅದಿನ್ನೂ ಟ್ರಯಲಲ್ಲಿದೆ. ಪ್ರೆಸೆಂಟ್ ಅದನ್ನು ಬಿಡುಗಡೆ ಮಾಡಿಲ್ಲ ಅನಿಸುತ್ತೆ. ಐ ಥಿಂಕ್ ನನಗಿನ್ನೂ ಅದರ ಬಗ್ಗೆ ಐಡಿಯಾ ಇಲ್ಲ, ಬಿಟ್ಟಿದ್ದಾರಾ ಇಲ್ವೋ ಅನ್ನೋದು. ಸೊ ಖಂಡಿತ ನೀವು ಗೋಟ್ಫಾಕ್ಸ್ ಪ್ರೆಸೆಂಟ್ ನಿಮ್ಗೆ ಅವೈಲೇಬಲ್ ಇರತಕ್ಕಂಥದ್ದು ಗೋಟ್ಫಾಕ್ಸ್ ವ್ಯಾಕ್ಸಿನ್ ಇದೆ, ಅದನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇಳಿ ರಾಸುಗಳಿಗೆ ಹಾಕ್ಸಿ ಲಂಪಿ ಸ್ಕಿನ್ ಡಿಸೀಸಸನ್ನು ಕಂಟ್ರೋಲ್ ಮಾಡಿಕೊಂಡು ಸೊ ಉತ್ತಮ ರಾಸುಗಳನ್ನು ನಿಭಾಯಿಸ್ಕೊಂಡು ಉತ್ತಮ ಹಾಲನ್ನು ಉತ್ಪಾದಿಸಿ ಉತ್ತಮ ಆದಾಯ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು.